ಹರಿಓಂ ಪಠ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡದ ಕಂಪು. ಲೇಖಕರು ಡಿ.ಎಸ್. ಶ್ರೀನಿಧಿ. ಪ್ರವೇಶಿಕೆ. ಇಂದಿನ ಕಾಲದಲ್ಲಿ ಬಹುತೇಕ ಯುವಕರಿಗೆ ಬದುಕಿನ ಅಂಗವಾಗಿರುವಂಥ ಸಾಮಾಜಿಕ ಜಾಲತಾಣಗಳು ಅಂದರೆ ಸೋಷಿಯಲ್ ಮೀಡಿಯಾ. ಇದರಲ್ಲಿ ಅವ್ರಿಗೆ ಬೇಕಾದಂತಹ ಮಾಹಿತಿ, ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಒಂದು ದೊಡ್ಡ ವೇದಿಕೆಯಾಗಿ ಪರಿವರ್ತನೆಯಾಗಿದೆ ಈ ಒಂದು ಸೋಷಿಯಲ್ ಮೀಡಿಯಾ. ಈ ಹಿಂದೆ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಬಳಸುವವರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋ ಒಂದು ಆತಂಕ ಇತ್ತು. ಆದರೆ ಈಗ ಸಾಮಾಜಿಕ ಜಾಲತಾಣಗಳ ಸಂಪರ್ಕ ಒಂದು ಕ್ರಾಂತಿಯಿಂದ ಇದರ ಒಂದು ಬಳಕೆ ಹೆಚ್ಚಾಗ್ತಿರೋದನ್ನು ನಾವು ನೋಡಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಇಂದು ಜನಸಾಮಾನ್ಯರು ತಮ್ಮ ಭಾವನೆಗಳ, ಅಭಿಪ್ರಾಯಗಳನ್ನು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ, ಅದರಲ್ಲೂ ಕನ್ನಡದಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಯುವಕರಂತೂ ಮೂಕಸ್ಮಿತರಾಗಿ ತಮ್ಮ ಬರಹಗಳನ್ನು ಬರೆದು ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ಅದನ್ನು ನೋಡಿದಾಗ ಈ ಯುವಕರಿಗೆ ಆ ಕನ್ನಡದ ಭಾಷೆ ಬಗ್ಗೆ ಇರುವಂಥ ಪ್ರೀತಿ, ಕಲ್ಪನೆ, ನಿರೂಪಣೆ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ. ಕನ್ನಡ ಸಾಹಿತ್ಯ ಸುವರ್ಣ ಯುಗ ಮತ್ತೆ ಮರುಕಳಿಸ್ತಾ ಇದೆಯೇನೋ ಅನ್ನುವ ಒಂದು ಭಾವನೆ ಉಂಟು ಮಾಡುತ್ತೆ. ಇದರ ಜೊತೆಗೆ ತಮ್ಮ ದಿನನಿತ್ಯ ಜೀವನದಲ್ಲಿ ಕನ್ನಡದ ಬಳಕೆಯನ್ನು ಹೆಚ್ಚಾಗಿ ಬಳಸ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಇದರಿಂದ ಒಂದು ಸಮಾಧಾನದ ವಿಷಯ ಏನಪ್ಪ ಅಂದರೆ ಕನ್ನಡ ಮುಂದೆ ಕಾಣೆ ಆಗುತ್ತೇನೋ ಅನ್ನೋ ಒಂದು ಭಯ ಇತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ದೂರ ಆಗ್ತಾ ಇದೆ ಅಂತ ಅನಿಸುತ್ತೆ. ಈಗ ಪಠ್ಯವನ್ನು ನೋಡೋಣ. ಬದಲಾಗುತ್ತಿರುವಂತಹ ಟೆಕ್ನಾಲಜಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಬಳಕೆ ಹೆಚ್ಚಾಗಿ ಬಳಸ್ತಾ ಇರುವ ಕಾರಣದಿಂದಾಗಿ ಜನರಿಗೆ ಕನ್ನಡ ಭಾಷೆಯ ಬಗ್ಗೆ ಇರುವಂತಹ ಅರಿವನ್ನು ಹೆಚ್ಚು ಮಾಡ್ತಾ ಇದೆ. ಭಾಷೆಯ ಬೆಳವಣಿಗೆ ಅಂದರೆ ಕೇವಲ ಸಾಹಿತ್ಯ ಕೃತಿಗಳು, ಸಿನಿಮಾ, ಸಂಗೀತ ಇಷ್ಟೇ ಅಲ್ಲದೆ ಇದನ್ನೂ ಮೀರಿ ಜನಸಾಮಾನ್ಯರು ತಮ್ಮ ಭಾಷೆಗಳನ್ನು ಅಂತರ್ಜಾಲದಲ್ಲಿ ಬಳಸುವುದರಿಂದ ಅದರ ಬಳಕೆಯ ಪರಿಧಿಯು ಹೆಚ್ಚಾಗ್ತಾ ಇದೆ. ಅಂತರ್ಜಾಲದಲ್ಲಿ ಇಂಗ್ಲಿಷ್ ತನ್ನ ಆಧಿಪತ್ಯವನ್ನು ಸಾಧಿಸಿದೆ ಅನ್ನುವ ವಿಷಯ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಬೇರೂರಿದೆ. ಆದರೂ ಸಹ ಪ್ರಾದೇಶಿಕ ಭಾಷೆಗಳು ಅಂದರೆ ಕನ್ನಡ, ತೆಲುಗು, ತಮಿಳ್, ಮರಾಠಿ, ಹಿಂದಿ ಯಾವುದೇ ಭಾಷೆ ಆದರೂ ಸಹ ನಿಧಾನವಾಗಿ ಈ ಒಂದು ಅಂತರ್ಜಾಲದಲ್ಲಿ ತಮ್ಮ ಬೇರನ್ನು ಊರಿ ತನ್ನ ಜಾಗವನ್ನು ಗಟ್ಟಿ ಮಾಡಿಕೊಳ್ತಿದೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸತ್ವವನ್ನು ಹೀರಿಕೊಂಡು ಅದೊಂದು ವಿಶಾಲವಾದಂಥ ಮರವಾಗಿ ಬೆಳೆಯುತ್ತಾ ಮುನ್ನಡೆಯುತ್ತಿದೆ ಅನ್ನೋದು ಅಷ್ಟೇ ಸತ್ಯವಾದಂಥ ವಿಷಯವಾಗಿದೆ. ಕನ್ನಡ ಭಾಷೆಯನ್ನು ಗಮನಿಸಿದರೆ ಇಸವಿ 2000ರಲ್ಲಿ ಅಂದರೆ ಇಯರ್ 2000 ಈ ಒಂದು ಸಮಯದಲ್ಲಿ ಕನ್ನಡವನ್ನು ಇಂಟರ್ನೆಟ್ನಲ್ಲಿ ಬಳಸುವವರ ಸಂಖ್ಯೆ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೂ ಹಿಂದೆ ಒಂದೆರಡು ಕನ್ನಡದ ಅಂತರ್ಜಾಲ ತಾಣಗಳು ಇದ್ವು. ಅಂದರೆ ಒಂದೆರಡು ಇಂಟರ್ನೆಟ್ ಸೈಟ್ಸ್ ಕನ್ನಡದ ಬಗ್ಗೆ ಇತ್ತು. ಆದರೆ ಬ್ಲಾಗ್ ಎನ್ನುವ ಹೊಸ ಸಾಧ್ಯತೆಯು ಜನರಿಗೆ ತಿಳಿದಾಗ ಎಷ್ಟೋ ಜನರು ತಾವುಗಳು ಬರಹಗಾರರಾಗಿ ಬದಲಾಗ್ತಾರೆ. ಯಾರು ಬೇಕಾದರೂ ಏನು ಬೇಕಾದರೂ ಬರೆದು ಅದನ್ನು ತಕ್ಷಣವೇ ಆನ್ಲೈನ್ನಲ್ಲಿ ಶೇರ್ ಮಾಡಬಹುದು ಅನ್ನುವ ವಿಷಯವೇ ಒಂದು ಎಕ್ಸೈಟಿಂಗ್ ಆಗಿ ಇರುತ್ತೆ. ಈ ಮೊದಲು ಪತ್ರಿಕೆಗಳಿಗೆ, ಮ್ಯಾಗ್ಝಿನ್ಗಳಿಗೆ ಕವಿತೆ, ಕತೆ ಇದನ್ನು ಬರೆದು ಕಳಿಸಿ ತಿಂಗಳಾನುಗಟ್ಟಲೆ ಕಾಯಬೇಕಿತ್ತು. ಆದರೆ ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ. ಕಾರಣ ಕ್ಷಣದಲ್ಲೇ ತಮ್ಮ ಯೋಚನೆ ಅಂದರೆ ಥಾಟ್ಸ್, ಐಡಿಯಾ ಇದನ್ನು ಬರೆದು ಆ ಒಂದು ಮೂಮೆಂಟಲ್ಲೇ ಅಲ್ಲೇ ಬ್ಲಾಗ್ಗೆ ಸೇರಿಸ್ಬೋದು. ಅದಕ್ಕೆ ಜನರ ಪ್ರತಿಕ್ರಿಯೆಯೂ ಕೂಡ ತಕ್ಷಣ ಸಿಗುತ್ತೆ. ಈ ವಿಷಯ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಜನರಿಗೆ. ಮೊದಲು ನಿಧಾನವಾಗಿ ಶುರುವಾದ ಬ್ಲಾಗ್ ಸಂಖ್ಯೆ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಶುರುವಾದಂಥ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಆರ್ಕುಟ್ ಇದು ಬ್ಲಾಗ್ ಜನಪ್ರಿಯತೆಯನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ. ಯೂನಿಕೋಡನ್ನು ತಂತ್ರಜ್ಞಾನವನ್ನು ಬಳಸಿ ಅಂತರ್ಜಾಲದಲ್ಲಿ ಕನ್ನಡ ಬರೆಯುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗುತ್ತೆ. ಆ ಒಂದು ಫೆಸಿಲಿಟಿಯನ್ನು ಜನರು ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ. ಕನ್ನಡ ಭಾಷೆಯನ್ನು ಅಂತರ್ಜಾಲದಲ್ಲಿ ಬಳಸಲು ಪ್ರಾರಂಭಿಸಿದವರಲ್ಲಿ ಎಲ್ಲ ಬಗೆಯ ಕೆಲಸ ಮಾಡುವವರು ಇದ್ದರು. ಅದರಲ್ಲಿ ಕಂಪ್ಯೂಟರಿನ ಬಳಕೆಯನ್ನು ಅರಿವಿದ್ದವರು ಇರಬಹುದು, ಇಲ್ಲದೇ ಇದ್ದವರು ಸಹ
ಕನ್ನಡವನ್ನು ತುಂಬ ಸುಲಭವಾಗಿ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ರವೃತ್ತಿಗಾಗಿ ಬ್ಲಾಗ್ ಜಾಲತಾಣಗಳನ್ನು ನೆಚ್ಚಿಕೊಂಡವರು ಕನ್ನಡ ಕವನ, ಕತೆ, ಕಾದಂಬರಿಗಳನ್ನು ಬರೆದು ವೆಬ್ಸೈಟ್ಗಳಲ್ಲಿ ಹೊಸ ಬರಹಗಾರರಿಗೆ ಸಹಾಯ ಸಿಗುತ್ತೆ. ಬ್ಲಾಗ್ ಸಮೃದ್ಧಿಯ ಮಳೆ ಸುರಿಯುವ ಕಾಲದಲ್ಲಿ ಕನ್ನಡ ಸಾಹಿತ್ಯ, ಸಂಸ್ಕೃತಿಯನ್ನು ಜನರಿಗೆ ಪರಿಚಯಿಸುವಂಥ ಹಲವು ವೆಬ್ಸೈಟ್ಗಳು ಕೂಡ ಹುಟ್ಕೊಳ್ಳುತ್ತೆ. ಅವುಗಳನ್ನು ಹಿಂಬಾಲಿಸಲು, ಅದರ ಜೊತೆ ಹಂಚಿಕೊಳ್ಳಲು ಗೂಗಲ್ ರೀಡರ್, ಆರ್ಕುಟ್ನಂತಹ ಹಲವು ಸೈಟ್ಗಳು ಸಹಾಯ ಮಾಡುತ್ತೆ. ಜೊತೆಗೆ ಕನ್ನಡ ವಿಕಿಪೀಡಿಯಾ ಪುಟಗಳು ಸಹ ನಾವು ಪ್ರಾರಂಭವಾಗಿರೋದನ್ನು ನೋಡ್ಬೋದು. ಭಾರತದಲ್ಲಿ ಕನ್ನಡವನ್ನು ಇಂಟರ್ನೆಟ್ಟಲ್ಲಿ ಬಳಕೆ ಮಾಡಲು ಮೊದಮೊದಲು ಅಂಬೆಗಾಲಿಡ್ತಿತ್ತು. ನಂತರ ಅದರ ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಕನ್ನಡ ಬ್ಲಾಗರ್ಗಳು ಒಂದು ಗುಂಪನ್ನು ಮಾಡಿಕೊಂಡು ಅದು ಕನ್ನಡ ಬಳಕೆಯನ್ನು ಹೆಚ್ಚಾಗಿ ಬಳಸುವಂತೆ ಎಲ್ಲರೂ ಸೇರಿ ಚರ್ಚೆಯನ್ನು ಮಾಡ್ತಾರೆ. ಒಂದು ವಿಷಯವಂತೂ ನಿಜ, ಕನ್ನಡ ಬರೆಯುವಂಥ ತಂತ್ರಾಂಶಗಳು, ಟೆಕ್ನಾಲಜಿ ಬಗ್ಗೆ ಗೊಂದಲ ಇದ್ದೇ ಇತ್ತು. ಕಾರಣ ಕನ್ನಡ ಬರೆಯುವುದು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ನು ತುಂಬ ಇತ್ತು ಅನ್ನೋದು ಅಷ್ಟೇ ಸತ್ಯವಾದ ಮಾತಾಗಿತ್ತು. ಯಾವಾಗ ಫೇಸ್ಬುಕ್ ಅನ್ನೋ ಒಂದು ವೆಬ್ಸೈಟ್ಗಳು ಉಳಿದೆಲ್ಲ ಇಂಟರ್ನೆಟ್ಗಳನ್ನು ನುಂಗಿ ವೇಗವಾಗಿ ಬೆಳೆಯುತ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ನೊಂದು ಬದಲಾವಣೆ, ಹೊಸ ಮೊಬೈಲ್ ತಂತ್ರಜ್ಞಾನದ ಆವಿಷ್ಕಾರ. ಅಂದರೆ ಈ ಒಂದು ನ್ಯೂ ಮೊಬೈಲ್ ಟೆಕ್ನಾಲಜಿ ಇನ್ವೆನ್ಷನ್ ಸಾಫ್ಟ್ವೇರು ಒಂದು ಹೊಸ ರಂಗ ಸಜ್ಜಿಕೆಯನ್ನೇ ಶುರು ಮಾಡುತ್ತೆ. ಕನ್ನಡ ಭಾಷೆಯನ್ನು ಮೊಬೈಲ್ ಮೂಲಕ ಜಾಲತಾಣಗಳಲ್ಲಿ ಬಳಸುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ಇಂದು 66 ವರ್ಷದ ನನ್ನ ಅಪ್ಪ ಕೂಡ ಲೀಲಾಜಾಲವಾಗಿ ಕನ್ನಡವನ್ನು ಮೊಬೈಲ್ನಲ್ಲಿ ಬಳಸ್ತಾ ಇದ್ದಾರೆ. ಜೊತೆಗೆ ಫೇಸ್ಬುಕ್ ಸೈಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಈ ಹೊಸ ಆವಿಷ್ಕಾರಗಳೇ ಆಗಿದೆ. ಕನ್ನಡ ಭಾಷೆ ಈ ಎಲ್ಲ ಕಾರಣಗಳಿಂದ ಇಂದು ಇಂಟರ್ನೆಟ್ಟಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಕಂಡುಕೊಂಡಿದೆ. ಕನ್ನಡವನ್ನು ಬರೆಯುವ ಸರಳ ಆ್ಯಪ್ಗಳಿಂದ ತುಂಬ ಜನ ಟ್ವಿಟ್ಟರ್, ಫೇಸ್ಬುಕ್ಗಳಲ್ಲಿ ಕನ್ನಡವನ್ನು ಬಳಸ್ತಾ ಇದ್ದಾರೆ. ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತ ಉದ್ದೇಶ ಇಟ್ಕೊಂಡಿರೋಂಥ ಎಷ್ಟೋ ಜನರು ಈ ಒಂದು ಇಂಟರ್ನೆಟ್ಟನ್ನು ಬಳಸ್ಕೊಂಡು ಎಲ್ಲರೂ ಒಂದು ಕಡೆ ಒಂದಾಗ್ತಾ ಇದ್ದಾರೆ. ಕನ್ನಡದ ಕಾಳಜಿ ಇರುವವರು, ಬೇರೆ ಬೇರೆ ಸ್ಥಳಗಳಿಂದ ಜನರು ಈ ಒಂದು ಜಾಲತಾಣಗಳ ಮೂಲಕ ಎಲ್ಲರೂ ಒಂದಾಗ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ವಿಷಯಗಳನ್ನು ಕೂಡ ಕನ್ನಡದಲ್ಲೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕತೆ, ಕವನಗಳಿಂದಾಚೆಗೆ ಕನ್ನಡವನ್ನು ಅಂತರ್ಜಾಲದಲ್ಲಿ ಬಳಸುವವರ ಸಂಖ್ಯೆ ಆರಂಭವಾಗಿದೆ. ಈ ಮೂಲಕ ಮುಂದಿನ ತಲೆಮಾರಿಗೆ ಕನ್ನಡ ಕಾಣೆಯಾಗುತ್ತೇನೋ ಅನ್ನೋ ಒಂದು ಸಣ್ಣ ಭಯ ಮಾಯವಾಗ್ತಾ ಇದೆ. ಫೇಸ್ಬುಕ್ಕನ್ನು ನೋಡಿದಾಗ ಕನ್ನಡದ ಏಳಿಗೆಗಾಗಿ ಶ್ರಮಿಸುತ್ತಿರುವವರು ಅನೇಕ ಜನ ಇರೋದನ್ನು ನಾವು ಕಾಣ್ಬೋದು. ಗಾಂಜಾಲಿ ಬಿಡಿ, ಕನ್ನಡ ಮಾತಾಡಿ, ಪದದ ಅರ್ಥ, ಚಿಂತಾಮಣಿ ಮೊದಲಾದ ಪುಟಗಳು ಕನ್ನಡದ ಬೆಳವಣಿಗೆಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ಕನ್ನಡ ಸಾಹಿತ್ಯ, ಕತೆ, ಕವನ, ಕಾದಂಬರಿಗಳು, ಕನ್ನಡದ ಹಳೆಯ ಅಮೂಲ್ಯ ಕೃತಿಗಳ ಬಗ್ಗೆ ಚರ್ಚೆ ಮಾಡುವಂಥ ಹಲವು ಪುಟಗಳು ನಾವು ಕಾಣಬಹುದು. ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಏನಂದರೆ, ಹೊಸ ಕನ್ನಡ ಜಾಲತಾಣಗಳು ಹೆಚ್ಚಾಗಿ ಹುಟ್ಕೊಂಡಿದೆ. ಹೊಸ ಹುಡುಗರು ಹೊಸ ಹುಮ್ಮಸ್ಸಿನಿಂದ ಉತ್ತಮ ದರ್ಜೆಯ ವೆಬ್ಸೈಟ್ಗಳನ್ನು ಪ್ರಾರಂಭ ಮಾಡ್ತಿದ್ದಾರೆ. ರಾಜಕೀಯ, ಕ್ರೀಡೆ, ವಿಜ್ಞಾನ, ಕೃಷಿ ಹೀಗೆ ಅನೇಕ ವಿಚಾರಗಳನ್ನು ಈ ಒಂದು ವೆಬ್ಸೈಟ್ಗಳಲ್ಲಿ ನಾವು ಕಾಣ್ಬೋದು. ಬಗೆಬಗೆಯ ಸುದ್ದಿಗಳನ್ನು ಕನ್ನಡದಲ್ಲಿಯೇ ಸಿಗುತ್ತೆ. ಈಗ ನಮಗೆ ನಮ್ಮ ನಡುವಿನ ಸಾಧಕರನ್ನು, ವಿಶೇಷ ಪ್ರತಿಭೆಗೆ ಉಳ್ಳಂಥ ವ್ಯಕ್ತಿಗಳನ್ನು ಈ ಒಂದು ಜಾಲತಾಣದ ಮೂಲಕ ಜನರಿಗೆ ಪರಿಚಯವನ್ನು ಮಾಡಿಕೊಳ್ತಿದ್ದಾರೆ. ದಿನಪತ್ರಿಕೆಗಳು, ಟಿವಿ ಮಾಧ್ಯಮಗಳಂತೆ ವೆಬ್ಸೈಟ್ಗಳು ಕೂಡ ಬೆಳೆಯುತ್ತಾ ಹೋಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದುವುದರಲ್ಲಿ ಯಾವುದೇ ರೀತಿಯ ಅನುಮಾನವೂ ಇಲ್ಲ. ಕೇವಲ ಬರವಣಿಗೆಯಲ್ಲಿ ಮಾತ್ರವಲ್ಲ, ಯೂಟ್ಯೂಬ್ನಂತಹ ಇಂಟರ್ನೆಟ್ಟಿಂದ
ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಕಿರುಚಿತ್ರಗಳು, ಹಾಡುಗಳು, ಸಿನಿಮಾ ಎಲ್ಲ ಕಡೆ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಜಾಗತಿಕ ಮಟ್ಟದಲ್ಲಿ ಕನ್ನಡ ಪ್ರತಿಭೆಗಳನ್ನು ಎಲ್ಲರೂ ಗುರುತಿಸುವ ರೀತಿಯಲ್ಲಿ ಕೆಲಸ ಪ್ರಾರಂಭವಾಗಿದೆ. ಹೊಸ ಹೊಸ ಮನರಂಜನೆಗಳು ಜನರಿಗೆ ಸಿಗ್ತಾ ಇದೆ. ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ, ಚಲನಚಿತ್ರ ವಿಮರ್ಶೆಗಳು, ವಿಡಿಯೋಗಳು, ಕನ್ನಡ ರ್ಯಾಂಪ್ ಹಾಡುಗಳು ಹೀಗೆ ಹೊಸದಾದ ಒಂದು ನವ ಪ್ರಪಂಚವನ್ನೇ ಕ್ರಿಯೇಟ್ ಮಾಡ್ತಾ ಇದೆ. ಡಾಕ್ಯುಮೆಂಟ್ರಿ ಮಾಡುವ ಮಂದಿಯ ಮಧ್ಯೆ ಕನ್ನಡದ ಹುಡುಗರನ್ನು ನಾವು ಗುರುತಿಸಬಹುದಾಗಿದೆ. ದಿನವೂ ಒಂದಲ್ಲ ಒಂದು ಹೊಸ ಕಿರುಚಿತ್ರ ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕುಂತು ಒಂದು ಹಾಡನ್ನು ಹಾಡಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಬೆಳಗಾಗೋದ್ರಷ್ಟರೊಳಗೆ ಆಕೆ ವಿಶ್ವವಿಖ್ಯಾತಿಯಾಗಿರುತ್ತಾಳೆ. ಹೀಗೆ ಕನ್ನಡ ದಿನ ದಿನ ತನ್ನ ಒಂದು ಕಂಪನ್ನು, ತನ್ನ ಬೆಳವಣಿಗೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ. ಆದರೆ ಬೀಸಿ ಬರುವ ಗಾಳಿಯು ಪರಿಮಳದ ಜೊತೆಗೆ ಕೆಲವು ಬಾರಿ ಅಸಹನೀಯ ಗಂಧವನ್ನು ತರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡದ ಬಳಕೆ ವಿಚಾರದಲ್ಲಿಯೂ ಇದೇನೂ ಹೊಸದಲ್ಲ. ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅದಕ್ಕಿರುವಂಥ ಶಾಸ್ತ್ರೀಯ ಅಡಿಪಾಯ ಕಡೆಗಣಿಸಿ ಹೊಸದೇನೋ ತಿರುಚುವಿಕೆಯನ್ನು ಇದೇ ಜಾಲತಾಣಗಳ ಸಹಕಾರದಿಂದ ಮಾಡುತ್ತಿರುವುದನ್ನು ನಾವು ಕಾಣಬಹುದು. ಮಹಾಪ್ರಾಣಗಳ ಕತ್ತನ್ನು ಹಿಸುಕಿ ಸಂಸ್ಕೃತ ಮೂಲದ ಶಬ್ದಗಳನ್ನು ಕೊಂದು ಹೊಸ ಅರ್ಥಹೀನ ಪದಗಳನ್ನು ಬಳಕೆ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ. ಫೇಸ್ಬುಕ್ಕು, ವೆಬ್ಸೈಟ್ಗಳಲ್ಲಿ ಇಂತಹ ಕನ್ನಡ ಪದಗಳು ಸೇರಿಕೊಂಡಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಆದರೆ ಕನ್ನಡದ ಹಿತಾಸಕ್ತಿಯನ್ನು ಕಾಪಾಡುವಂಥ ಮಂದಿ ಹೆಚ್ಚಾಗಿರುವ ಕಾರಣದಿಂದ ಇಂಥ ತೊಂದರೆ ಅಷ್ಟೇನೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಆಡು ಮಾತಿನ ಕನ್ನಡವೇ ಶ್ರೇಷ್ಠ. ಗ್ರಾಂಥಿಕ ಕನ್ನಡ ಅರ್ಥಹೀನ. ಹಾಹಾಕಾರಗಳ ತಪ್ಪು ಬಳಕೆಯು ಸರಿ ಎನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾ ವೇದಿಕೆ ಆಗ್ತಾ ಇದೆ. ಕೆಲವರು ತಮ್ಮ ಮಾತನ್ನು ಈ ರೀತಿ ಸಮರ್ಥಿಸ್ಕೊಳ್ತಾರೆ. ಏನೀಗ ನಾನು ಕನ್ನಡ ಬರಿತಾ ಇದ್ದೀನಿ, ಅದೇ ಒಂದು ದೊಡ್ಡ ವಿಷಯ, ತಪ್ಪು ಬರೆದರೆ ಏನಂತೆ ಅನ್ನುವ ಒಂದು ಮೊಂಡುವಾದ ಮಾಡ್ತಾ ಇದ್ದಾರೆ. ಕನ್ನಡ ವ್ಯಾಕರಣವನ್ನೇ ಮೂಲೆಗುಂಪು ಮಾಡಿ ನೂರಾರು ಕನ್ನಡ ಜಾಹೀರಾತುಗಳು ಸಾಮಾನ್ಯ ಎನ್ನುವಷ್ಟು ಮಟ್ಟಿಗಿದೆ. ಇಂಥ ವಿಷಯಗಳಿಂದ ಕನ್ನಡ ಭಾಷೆ ಗುಣಮಟ್ಟಕ್ಕೆ ಧಕ್ಕೆ ಆಗುವುದಂತೂ ಖಂಡಿತ. ಸುಳ್ಳನ್ನು 100 ಬಾರಿ ಹೇಳಿದರೆ ಅದು ನಿಜ ಆಗುತ್ತೆ. ಅದೇ ರೀತಿ ಕನ್ನಡದ ಬಳಕೆ ಕಾಯಮಾಗಿ ಬಳಸುವಂತಹ ಒಂದು ಅಪಾಯ ಇದೆ ಅನ್ನೋದು ಅಷ್ಟೇ ಸತ್ಯವಾದ ಮಾತಾಗಿದೆ. ಯಾವುದೇ ಭಾಷೆಯು ಬದಲಾವಣೆಗೆ ತಕ್ಕಂತೆ ತನ್ನನ್ನು ತಾನು ಒಗ್ಗಿಕೊಂಡು ತನ್ನತನವನ್ನು ಉಳಿಸ್ಕೊಂಡು ಹೋದಾಗ ಮಾತ್ರ ಅದರ ಏಳಿಗೆ ಸಾಧ್ಯ. ಕನ್ನಡ ಭಾಷೆಯು ಈ ಒಂದು ಹೊಸ ಯುಗದಲ್ಲಿ ಇಂಟರ್ನೆಟ್ಟಲ್ಲಿ ತನ್ನನ್ನು ತಾನು ಬಗ್ಗಿಸಿಕೊಂಡು ಮುನ್ನಡೆಯುತ್ತಾ ಹೋಗ್ತಾ ಇದೆ. ಆದರೂ ಭಾರತದ ಇತರ ಪ್ರಾದೇಶಿಕ ಭಾಷೆಗಳಿಗೆ ಹೋಲಿಸಿದರೆ ಕನ್ನಡದ ಬೆಳವಣಿಗೆ ಸ್ವಲ್ಪ ನಿಧಾನವಾಗಿ ನಡೀತಿದೆ ಅನ್ನೋದು ಸುಳ್ಳಲ್ಲ. ತಮಿಳು, ತೆಲುಗು, ಮಲಯಾಳಂ ಭಾಷೆಗಳು ಜಾಲತಾಣಗಳಿಗೆ, ಮೊಬೈಲ್ ಆ್ಯಪ್ಗಳಿಗೆ ಹೋಲಿಸಿದರೆ ಕನ್ನಡ ಇನ್ನೂ ಕಲಿಯುವುದು ಬಹಳ ಇದೆ ಅನ್ನೋದು ನಿಜ. ಅವರುಗಳ ಪಕ್ಕದಲ್ಲಿ ನಿಂತು ನೋಡಿದಾಗ ಭಾಷೆಯನ್ನು ಸಮರ್ಥವಾಗಿ ನಾವು ದುಡಿಸಿಕೊಳ್ತಿಲ್ಲ ಅನ್ನೋದು ಅರಿವಾಗುತ್ತೆ. ಕಿಂಡಲ್ನಂತಹ ಪುಸ್ತಕಗಳನ್ನು ಹೊಂದುವ ಗ್ಯಾಜೆಟ್ಗಳು ಇನ್ನೂ ಪೂರ್ಣವಾಗಿ ಕನ್ನಡಕ್ಕೆ ಬೆಂಬಲ ನೀಡ್ತಿಲ್ಲ. ಜೊತೆಗೆ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳಲ್ಲೂ ಸಹ ಶಿಕ್ಷಣ, ವೈದ್ಯಕೀಯ, ಸಿನಿಮಾ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಜಾಲತಾಣ, ಆ್ಯಪ್ಗಳು ಭಾರತದ ಇತರ ಹಲವು ಭಾಷೆಗಳು ಹೊಂದಿದೆ. ಆದರೆ ಅವುಗಳನ್ನು ಅಲ್ಲಿನ ಮಂದಿ ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ. ಹೀಗಾಗಿ ಭಾಷಾ ಪ್ರೇಮದ ವಿಚಾರ ಬಂದಾಗ ಕನ್ನಡಿಗರು ಸ್ವಲ್ಪ ಹಿಂದಿದ್ದಾರೇನೋ ಅನ್ನುವ ಒಂದು ಅನುಮಾನ ಕಾಡ್ತಾ ಇದೆ. ಏನೇ ಇದ್ದರೂ ಕೂಡ ಕನ್ನಡ ಸಾಮಾಜಿಕ ಜಾಲತಾಣಗಳಿಂದಾಗಿ ಒಂದು ಹೊಸ ಆಯಾಮ ಸಿಕ್ಕಿದೆ ಅನ್ನೋದು ಸುಳ್ಳಲ್ಲ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಕನ್ನಡವನ್ನು ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ಬಳಸಿದ್ದಲ್ಲಿ ಭಾಷೆಯ ಜೊತೆಗೆ ನಮ್ಮ ಬೆಳವಣಿಗೆಯೂ ಕೂಡ ಸಾಧ್ಯವಿದೆ. ಕನ್ನಡ ಗೊತ್ತಿಲ್ಲ ಅನ್ನೋ ಒಂದು ವೆಬ್ಸೈಟು ಮಾಡಿಕೊಂಡು ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿದ್ದಾರೆ. ಯಾರಿಗೆ ಕನ್ನಡ ಬರೋದಿಲ್ವೋ ಬೇರೆ ಭಾಷೆ ಜನರಿಗೆ, ಅವರಿಗೆ ಕನ್ನಡವನ್ನು
ಕಲಿಸುವಂಥ ಕೆಲಸ ಮಾಡ್ತಿದೆ. ಹೀಗಾಗಲೇ ಸಾವಿರಾರು ಮಂದಿ ಕನ್ನಡವನ್ನು ದಿನನಿತ್ಯ ವ್ಯವಹಾರಕ್ಕಾಗಿ ಈ ಒಂದು ಗ್ರೂಪ್ ಮೂಲಕ ಜಾಯ್ನ್ ಆಗಿ ಕನ್ನಡವನ್ನು ಕಲಿತಾ ಇದ್ದಾರೆ. ಕನ್ನಡದ ಸರಳ ವ್ಯಾಕರಣ, ಸುಲಭವಾದ ಸಾಲುಗಳನ್ನು ಯಾರಿಗೆ ಬೇಕಾದರೂ ಅಗತ್ಯ ಇರುವಂತಹ ಜನರಿಗೆ ಹೇಳ್ಕೊಡ್ಬೋದು. ಇದೊಂದು ಸಂಪೂರ್ಣವಾಗಿ ಸ್ವಯಂ ಸೇವೆಯ ಕೆಲಸವನ್ನು ಈ ಒಂದು ತಂಡ ಮಾಡ್ತಾ ಇದ್ದಾರೆ. ಕನ್ನಡವನ್ನು ಬೆಳೆಸುವ ಆಸಕ್ತಿ ಇರುವ ಯಾರು ಬೇಕಾದರೂ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅನುಪಮ್ ಮಯ್ಯ ಎನ್ನುವ ಉತ್ಸಾಹಿ ತರುಣ ಆರಂಭಿಸಿರುವಂಥ ಈ ಒಂದು ಪ್ರಯತ್ನಕ್ಕೆ ಇದೀಗ 2 ವರ್ಷಗಳಾಗಿದೆ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ kannadagottilla.com ನೋಡಬಹುದು. ಗಾಂಚಾಲಿ ಬಿಡಿ ಕನ್ನಡ ಮಾತಾಡಿ ಫೇಸ್ಬುಕ್ಕಲ್ಲಿ ಬಹಳ ಸದ್ದು ಮಾಡಿದಂತಹ ಒಂದು ಸಾಲಿದು. ಗಾಂಚಾಲಿ ಬಿಡಿ ಕನ್ನಡ ಮಾತಾಡಿ ಕನ್ನಡವನ್ನು ಅಲ್ಲೆಗೆಳೆಯುವ ಮಂದಿಗೆ ಸೂಜಿ ಚುಚ್ಚುವ ಕೆಲಸವನ್ನು ನಾಜೂಕಾಗಿ ಮಾಡಿದೆ ಈ ಒಂದು ಪುಟ. ಕನ್ನಡ ಭಾಷೆಯ ಮಹತ್ವವನ್ನು, ಕನ್ನಡವನ್ನು ಮಾತನಾಡೋದು ಖಂಡಿತ ಅವಮಾನ ವಿಷಯ ಅಲ್ಲ ಅನ್ನುವ ಒಂದು ಸಂದೇಶವನ್ನು ಕಿರುಚಿತ್ರಗಳ ಮೂಲಕ ಸಮರ್ಥವಾಗಿ ನೀಡಿರುವಂಥ ಹೆಗ್ಗಳಿಕೆ ಇದಕ್ಕೆ ಸಲ್ಲಿದೆ. ಕನ್ನಡದ ಟಿ ಶರ್ಟ್ಗಳು, ಕನ್ನಡಿಗರಿಗೆ ಕನ್ನಡದ ಟಿ ಶರ್ಟ್ಗಳನ್ನು ಕೊಡುವಂಥ ಕೆಲಸವನ್ನು ಕೆಲವು ಮಂದಿ ಮಾಡ್ತಾ ಇದ್ದಾರೆ. ಈ ಟಿ ಶರ್ಟಲ್ಲಿ ಕನ್ನಡ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಕವನದ ಬಗ್ಗೆ, ಹೀಗೆ ಮೋಜು, ಕಾಲೆಳೆಯುವ, ತಮಾಷೆ ಮಾಡುವ, ಹೀಗೆ ಅನೇಕ ಪದಗಳನ್ನು ಒಳಗೊಂಡಿರುವಂಥದ್ದು ಈ ಒಂದು ಟಿ ಶರ್ಟ್ ಮೇಲೆ ನಾವು ಕಾಣ್ಬೋದು. ಇದಿಷ್ಟು ಪಠ್ಯದ ವಿವರಣೆಯಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.